ನಮಸ್ಕಾರ ರೀ ಅಪ್ಪ. ನಮ್ಮ ಬೆಳಗಾವ್ ಮಂದಿಗೆ ಇವತ್ತು ನಾ ಬೆಳಗ್ಗೆ ಕನ್ನಡಿ ಮುಂದೆ ನಿಂತ ನಮ್ಮ ಮುಖ ನಾನು ನೋಡತ್ತಿದ್ದೆ ನೋಡ್ರಿಪ್ಪ. ಯಾಕಂತಂದ್ರೆ ನಂಗೆ ಏನೋ ಕಡಿಮೆ ಅನ್ಸತ್ತಿತ್ರಿ. ಅದ್ರ ಸಂಬಂಧ ನಾ ವಿಭೂತಿ ಹಚ್ಕೊಂಡು ಮಸ್ತ್ ರೆಡಿಯಾಗಿ ಮನೆಯಿಂದ ಹೊರಗೆ ಬರ್ತೀನಿ ನೋಡ್ರಿಪ್ಪ. ಇಲ್ಲಿಂದ ಏನಾಯ್ತು ನೋಡ್ರಿ, ನಾ ಆಫೀಸ್ ಕಡೆ ಹೋಗ್ಬೇಕಂತೇಳಿ ಹಂಗೆ ಗಾಡಿ ಕಡೆ ಹೊಂಟಿ ನೋಡ್ರಿಪ್ಪ. ಬರ್ರಿ ಗಾಡಿ ಕಡೆ ಇಲ್ಲಿಂತ್ರ ಗಾಡಿ ತೊಗೊಂಡು ಸೀದಾ ಹೋಗೊಂಬರ್ರಿ ಆಫೀಸ್ ಕಡೆ. ಇಲ್ಲಂತರೂ ಸ್ಟೂಡೆಂಟ್ಗಳು ಎಕ್ಸಾಮ್ ಸಲುವಾಗಿ ಭಾಳ ಮಂದಿ ಬಂದಿದ್ರು ನೋಡ್ರಿಪ್ಪ. ಎಲ್ಲರೂ ಎಕ್ಸಾಮ್ ಟೆನ್ಷನ್ದಾಗಿದ್ರಿ ರೀ. ಅದೇ ಅವ್ರು ನೋಡ್ಕೊಂಡು ನಾವು ಹೊಂಟಿ ನೋಡ್ರಿಪ್ಪ ಸೀದಾ ಆಫೀಸ್ ಕಡೆ. ವಾತಾವರಣ ಅಂತೂ ಫುಲ್ ಚಲೋ ಐತ್ರಿ. ಒಂದು ಮ್ಯೂಸಿಕ್ ಜೊತೆ ಪ್ಲೇ ಮಾಡ್ತೇನೆ ಅಂತ ನೋಡ್ರಿ. ಹೇಳಿ ನಾನು ಮ್ಯೂಸಿಕ್ ಜೊತೆ ಮಸ್ತ್ ಎಂಜಾಯ್ ಮಾಡಿದ್ನಿ ರೀ. ಎಂಜಾಯ್ ಮಾಡ್ಕೊಂಡು ಹಂಗೆ ಹೊಂಟಿ ನೋಡ್ರಿಯಪ್ಪ ಆಫೀಸ್ ಕಡೆ. ಬರ್ರಿ ಇವತ್ತು ಆಫೀಸ್ದಾಗ ಏನೇನು ಆಕೈತೆ ಅಂತ ಹೇಳಿ ನೋಡೋನು, ಹೋಗೋಣ ಬರ್ರಿ. ಇವತ್ತಂತರೂ ಆಫೀಸ್ದಾಗ ಕೆಲಸ ಭಾಳ ಐತ್ರಿ. ಅದ್ರ ಸಂಬಂಧ ವಿಡಿಯೋ ಮಾಡಲಿಲ್ಲ ರೀ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾ ಹಂಗೆ ಹೊಂಟಿ ನೋಡ್ರಿಯಪ್ಪ ಈಗ ಸೀದಾ ಮನೆಗೆ. ಯಾಕೆ ಹೋಗತ್ತೀನಿ ಅಂತಂದ್ರೆ ಈಗ ಊಟ ಮಾಡೋ ಟೈಮ್ ಆಗಿತ್ತು ರೀ. ಆ ಸಂಬಂಧ ನಾ ಬಂದು ನೋಡ್ರಿಯಪ್ಪ ಸೀದಾ ಮನೆಗೆ. ಬರ್ರಿ ಇವತ್ತು ಮನ್ಯಾಗ ಏನೇನು ಮಾಡ್ರಿ ಅಂತ ಹೇಳಿ ನೋಡೋನು, ಉಣ್ಕೊಂಡು ಮುಂದಿನ ಕೆಲಸ ನೋಡೋಣ ಅಂತ ನೋಡ್ರಿಯಪ್ಪ. ಮನೆಗೆ ಬಂದ ಕೇಸಿ ನಾ ನೋಡ್ರಿಯಪ್ಪ ಅನ್ನ ಸಾಂಬಾರು ಹಾಕ್ಕೊಂಡು ಅನ್ನ ಸಾಂಬಾರು ತಿನ್ನಿರಿ. ಚಲೋ ಐತೆ ನೋಡ್ರಿಯಪ್ಪ ಊಟ ಗೀಟ ಎಲ್ಲ ಮಾಡಿ 2 ಗಂಟೆ ಅನ್ನೋಷ್ರೊಳಗೆ ಊಟ ಮುಗಿಸಿದ್ದೆ ನೋಡ್ರಿಯಪ್ಪ. ನಾ ಊಟ ಮುಗಿಸ್ಕೊಂಡು ಹಂಗೆ ಹೊಂಟಿ ನೋಡ್ರಿಯಪ್ಪ ನಾ ಈಗ ನೀರು ಹೊಡ್ಯಕ್ಕೆ. ಇಲ್ಲಂದ್ರೂ ನೀರು ಹೊಡಿಲೇಬೇಕು ನೋಡ್ರಿಯಪ್ಪ. ಯಾಕಂತಂದ್ರೆ ಇಂಥ ಬಿಸಿಲ್ದಾಗ ಗಾಡಿಗಳೆಲ್ಲ ಒಣಗಿ ಹೆಂಗಾಗಿರ್ತಾವಂದ್ರೆ ಹೇಳಬಾರ್ದು ನೋಡ್ರಿಯಪ್ಪ. ಆಪತ್ತೆ ಆಗಿರ್ತೈತಿ. ಅದಕ್ಕೆ ನಾ 2 ಗಂಟೆ ಅನ್ನೋಷ್ರೊಳಗೆ ಊಟ ಮುಗಿಸಿ ಈ ಗಾಡಿಗಳೆಲ್ಲ ನೀರು ಹೊಡಿತೀನಿ ನೋಡ್ರಿಯಪ್ಪ. ನೀರು ಹೊಡಿಯತ್ತಿದ್ನಿ ಅಷ್ಟೊಳಗೆ ನಮ್ಮ ಫ್ರೆಂಡ್ಸ್ಗಳು ಬಂದ್ರೆ ನೋಡ್ರಿಯಪ್ಪ. ಅದಾದ್ಮ್ಯಾಗ ನಾ ನೋಡ್ರಿಯಪ್ಪ ನಮ್ಮ ಫ್ರೆಂಡ್ಸ್ಗಳ ಜೊತೆ ಗಾಡಿ ಮ್ಯಾಗ ಹತ್ತ ಆಫೀಸ್ ಕಡೆ ಹೊಂಟೀನಿ ನೋಡ್ರಿಯಪ್ಪ. 2:30 ಅನ್ನೋಷ್ಟ್ರೊಳಗೆ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾವು 3 ಮಂದಿ ಹೊಂಟಿ ನೋಡ್ರಿಯಪ್ಪ ಆಫೀಸ್ ಕಡೆ. ಬರ್ರಿ ಮತ್ತು ನೋಡೋಣ ಮುಂದೆ ಆಫೀಸ್ದಾಗ ಏನೇನು ಆಕ್ಯದ ಅಂತ ಹೇಳಿ. ಆಫೀಸಿಗೆ ಬಂದು ರೀಚ್ ಆಗಿರ್ರಿ ಅನ್ನೋ ಅಷ್ಟರೊಳಗೆ ನಮ್ಮ ಗಾಡಿ ಬಂತು ನೋಡ್ರಿಯಪ್ಪ. ಯಾಕಂತಂದ್ರೆ ನಮ್ಮ ಕಡೆ ಒಂದು ಸ್ವಲ್ಪ ಸ್ಟಾಕ್ ಕಡಿಮೆ ಆಗಿತ್ತು ರೀ. ಆ ಸಂಬಂಧ ಏನಾಯ್ತು ನೋಡ್ರಿ, ನಮ್ಮ ಸ್ಟಾಕ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಎಲ್ಲ ಆರ್ಡ್ರ್ ಹಾಕಿ ಕಂಪ್ನಿಗೆ ಸ್ಟಾಕ್ ತರಿಸಿದ್ವಿ ನೋಡ್ರಿಯಪ್ಪ. ಎಲ್ಲ ಸ್ಪೇರ್ ಸ್ಪಾಟ್ ಇದ್ದು ರೀ. ಬರ್ರಿ ಮುಂದೆ ಹೋಗೋಣ. ಎಲ್ಲರೂ ಕೆಲ್ಸದಾಗ ಬಿಸಿ ಇದ್ರಂದ್ರಿ. ನಾ ಮಾತ್ರ ಯಾವಾಗ ಮನೆಗೆ ಹೋಗ್ಬೇಕಂತೇಳಿ ಯೋಚನೆ ಮಾಡ್ತಿದ್ವಿ ನೋಡ್ರಿಪ್ಪ. ಯಾಕಂದ್ರೆ ನಾಳೆ ಹೋಳಿ ಹಬ್ಬ ಆಯ್ತಲ್ರಿ. ಆ ಸಂಬಂಧ ಯಾವಾಗ ಹೋಳಿ ಆಡ್ಬೇಕು, ಯಾವಾಗ ಮನೆಗೆ ಹೋಗ್ಬೇಕಂತ ಹೇಳಿ ಫುಲ್ ವೇಟಿಂಗ್ ಅನ್ನೋ ಅಷ್ಟರೊಳಗೆ ಇಲ್ಲಿ ನೋಡಿದ್ರೆ ನಮ್ಮ ಮೇಡಮ್ಗಳು ಬಣ್ಣ ಆಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿಪ್ಪ. ಯಾಕಂತಂದ್ರೆ ನಾಳೆ ಸಂಡೇ ಇರೋ ಕಾರಣಕ್ಕೆ ಎಲ್ಲರೂ ಸೇರ್ಕೊಂಡು ಬಣ್ಣ ಆಡೋಕೆ ಆಗಿಲ್ಲ ಅಂತೇಳಿ ಇವ್ರು ಸ್ಯಾಟರ್ಡೆ ಸಂಜೆನ ಬಣ್ಣ ಆಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿಯಪ್ಪ. ನನಗೂ ಅನ್ಸತ್ತಿತ್ತ ಯಾಕಪ್ಪ ನಮ್ಮ ಮೇಡಮ್ಗಳು ಇಷ್ಟು ಸೈಲೆಂಟ್ ಕುಂತಾರ, ನಾಳೆ ಬಣ್ಣ ಐತಿ, ಏನು ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಬಣ್ಣ ಆಡೋದು ನೋಡಿ ನಂಗಂತೂ ಗೊತ್ತಾಯ್ತು ನೋಡ್ರಿಯಪ್ಪ. ನಮ್ಮ ಮೇಡಮ್ಗಳು ಏನು ಮಾಡಿದ್ರು ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡ್ತಾರಂತ ಹೇಳಿ. ನೋಡ್ರಿಯಪ್ಪ ಯಾವ ಥರ ಬಣ್ಣ ಆಡತ್ತಾರೆ ಅಂತೇಳಿ. ಅದಾದ್ಮೇಲೆ ಇವ್ರು ಬಣ್ಣ ಆಡೋದು ನೋಡಿ ನಾವು ಹೊಂಟಿವಿ ನೋಡ್ರಿಯಪ್ಪ ಬಣ್ಣ ಆಡೋಕ್ಕೆ. ನಮಗೂ ಎಲ್ಲ ಕಲೆಗೆಲ್ಲ ಹಚ್ತಾರೆ. ಎಲ್ಲ ಕಲೆಗೆಲ್ಲ ಹಚ್ಕೊಂಡು ಎಲ್ಲರೂ ಮಸ್ತ್ ಮಜಾ ಮಾಡ್ತೀವಿ ನೋಡ್ರಿಯಪ್ಪ ಇಲ್ಲಿ. ಅದಾದ್ಮ್ಯಾಗ ಎಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಸೆಲ್ಫಿ ತೆಗಿತೀವಿ ನೋಡ್ರಿಯಪ್ಪ. ನೋಡ ಎಷ್ಟು ಚಂದ. ನೋಡ್ರಿಲ್ಲ ಇವತ್ತಿನ ನಾವು ಆಫೀಸ್ ಡೇ ಯಾವ ಥರ ಇತ್ತು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ರೀ ಗೈಸ್. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು, ಬಾಯ್, ಟೇಕ್ ಕೇರ್.